ಆತ್ಮೀಯ ವೀಕ್ಷಕರೇ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಉನ್ನತ ಮಟ್ಟದ ಸ್ಥಾನದಲ್ಲಿರುವವರಿಗೂ ಸುವಾರ್ತೆ ಮುಟ್ಟಿತು, ಆದರೆ ಅವರು ಅದಕ್ಕೆ ಪೂರಕವಾಗಿರಲಿಲ್ಲ ಎಂಬುದನ್ನು ನಾವು ನೋಡಿದೆವು. ಇಂದು ನಾವು ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯದ 2ನೇ ವಚನದಿಂದ 27ನೇ ಅಧ್ಯಾಯದ 1ನೇ ವಚನದವರೆಗೆ ಅಧ್ಯಯನ ಮಾಡುವಾಗ ಅಗ್ರಿಪ್ಪ ರಾಜನ ಪ್ರತಿಕ್ರಿಯೆ, ರೋಮಿಗೆ ಪೌಲನು ಪ್ರಯಾಣ ಎಂಬ ವಿಷಯಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಧ್ಯಾನಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಪೌಲನು ಅಗ್ರಿಪ್ಪ ರಾಜನೆದುರು ಮಾಡಿದಂಥ ಪ್ರತಿವಾದವನ್ನು ನೋಡಲಿದ್ದೇವೆ. ಆದ್ದರಿಂದ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ಏಕಾಗ್ರತೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ, ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 2ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಗ್ರಿಪ್ಪ ರಾಜನೇ, ಯಹೂದ್ಯರು ನನ್ನ ಮೇಲೆ ಆರೋಪಿಸಿದ ಎಲ್ಲ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಇವತ್ತು ಪ್ರತಿವಾದ ಮಾಡಬೇಕಾಗಿರುವುದರಿಂದ ನನ್ನನ್ನು ಧನ್ಯನೆಂದು ಎಣಿಸಿಕೊಳ್ಳುತ್ತೇನೆ. ಯಾಕಂದರೆ ಯಹೂದ್ಯರಲ್ಲಿರುವ ಎಲ್ಲ ಆಚಾರಗಳನ್ನು ವಿವಾದಗಳನ್ನು ನೀನು ಚೆನ್ನಾಗಿ ಬಲ್ಲವನಾಗಿರುತ್ತಿ. ನನ್ನ ಮಾತುಗಳನ್ನು ಸಹನದಿಂದ ಕೇಳಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಮೊದಲಿಂದಲೂ ಯೆರೂಸಲೇಮಿನಲ್ಲಿಯೂ ನನ್ನ ದೇಶದ ಜನರೊಳಗಿದ್ದುಕೊಂಡು ಬಾಲ್ಯದಿಂದ ಬದುಕಿದ ಬಗೆಯೂ ಎಲ್ಲ ಯಹೂದ್ಯರಿಗೆ ತಿಳಿದೇ ಇದೆ. ನಮ್ಮ ಧರ್ಮದಲ್ಲಿ ಬಹು ಖಂಡಿತವಾದ ಮತವನ್ನನುಸರಿಸಿ ಪರಿಸಾಯನಾಗಿ ನಡಕೊಂಡನೆಂದು ಪ್ರಾರಂಭದಿಂದಲೂ ಅವರು ಬಲ್ಲರು. ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ದರೆ ಹೇಳಬಹುದು. ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ. ನಮ್ಮ 12 ಕುಲದವರು ಹಗಲಿರುಳು ಆಸಕ್ತಿಯಿಂದ ದೇವರನ್ನು ಸೇವಿಸುತ್ತಾ ಆ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದಾರೆ. ರಾಜ, ಆ ನಿರೀಕ್ಷೆಯ ವಿಷಯದಲ್ಲಿಯೇ ಯಹೂದ್ಯರು ನನ್ನ ಮೇಲೆ ದೋಷಾರೋಪಣೆ ಮಾಡುತ್ತಾರೆ. ದೇವರು ಸತ್ತವರನ್ನು ಎಬ್ಬಿಸಿದ್ದು ನಂಬತಕ್ಕದಲ್ಲವೆಂದು ನೀವು ಯಾಕೆ ತೀರ್ಮಾನಿಸುತ್ತೀರಿ? ನಜರೇತಿನ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೆನು. ಯೆರೂಸಲೇಮಿನಲ್ಲಿ ಹಾಗೆಯೇ ನಡೆಸಿದೆನು. ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ಎಲ್ಲ ಸಭಾಮಂದಿರಗಳಲ್ಲಿಯೂ ನಾನು ಅನೇಕಾವರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನಾಡಿಸುವುದಕ್ಕೆ ಪ್ರಯತ್ನಿಸಿದೆನು. ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶವುಳ್ಳವನಾಗಿ ಪರಪಟ್ಟಣಗಳ ತನಕ ಅವರನ್ನು ಹಿಂಸೆಪಡಿಸಿದೆನು. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ಆಗ ನಾನು, ಕರ್ತನೇ, ನೀನಾರು ಅನ್ನಲು ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ನೀನು ಎದ್ದು ನಿಂತುಕೋ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯಜನರ ಕೈಯೊಳಗಿಂದಲೂ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಅಂದನು. ಆದ ಕಾರಣ ಅಗ್ರಿಪ್ಪರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇಯನಾಗದೆ ಮೊದಲು ದಮಸ್ಕದವರಿಗೆ, ಆಮೇಲೆ ಯೆರೂಸಲೇಮಿನಲ್ಲಿಯೂ ಯೂದಾಯ ಎಲ್ಲಾ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂತಲೂ ಮಾನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೆನು. ಈ ಕಾರಣದಿಂದಲೇ ಯಹೂದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಆದರೆ ನಾನು ದೇವರಿಂದಾದ ಸಹಾಯವನ್ನು ಪಡೆದು
ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವನಾಗಿರುವನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಅಗ್ರಿಪ್ಪರಾಜನು ತಾನು ಆಡುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನೆಂದು ಪೌಲನು ಹೇಳುತ್ತಿದ್ದಾನೆ. ಯಾಕಂದರೆ ಅಗ್ರಿಪ್ಪನು ಬುದ್ಧಿವಂತನು. ಅವನಿಗೆ ಮೋಶೆಯ ಧರ್ಮಶಾಸ್ತ್ರ ತಿಳಿದಿತ್ತು. ಯಹೂದ್ಯರ ಹಿನ್ನೆಲೆಯನ್ನೂ ಬಲ್ಲವನಾಗಿದ್ದನು. ತನ್ನ ಈ ತಗಾದೆ ದೂರುಗಳ ನಿಜ ಸಂಗತಿಯನ್ನು ತಿಳಿಯಬಲ್ಲ ಒಬ್ಬ ತಿಳುವಳಿಕೆಯುಳ್ಳವನೊಡನೆ ಮಾತನಾಡಲು ಈ ಅವಕಾಶಕ್ಕಾಗಿ ಪೌಲನು ಹರ್ಷಗೊಳ್ಳುತ್ತಾನೆ. ಪೌಲನಿಗೂ ಮೋಶೆಯ ಧರ್ಮಶಾಸ್ತ್ರ ಚೆನ್ನಾಗಿ ತಿಳಿದಿತ್ತು. ಆದರೆ ಅವನು ಕ್ರಿಸ್ತನನ್ನು ಸಂಧಿಸಿದವನಾಗಿದ್ದಾನೆ. ಈಗ ಅವನಿಗೆ ಧರ್ಮಶಾಸ್ತ್ರವು ಹೊಸ ಅರ್ಥವನ್ನು ಕೊಡುತ್ತದೆ. ಪೌಲನ ಆತ್ಮಕ್ಕೆ ಹೊಸ ಬೆಳಕು ದೊರಕಿದೆ. ಈಗ ನೀತಿಯ ಧರ್ಮಶಾಸ್ತ್ರಕ್ಕೆ ಕ್ರಿಸ್ತನೇ ಕೊನೆ ಎಂಬುದನ್ನು ತಿಳಿದಿದ್ದಾನೆ. ಪ್ರಿಯರೇ, ತಾನು ಕೇಳಿಕೊಂಡದನ್ನು ದೇವರು ದಯಪಾಲಿಸಿದನೆಂದು ಅವನಿಗೆ ತಿಳಿದದೆ. ದೇವರು ಒಳ್ಳೆಯವನು, ಕ್ರಿಸ್ತನ ಮೂಲಕ ಕೃಪಾಳೂ ಆಗಿದ್ದಾನೆಂದು ಅವನು ತಿಳಿದಿದ್ದಾನೆ. ಇದನ್ನು ಅಗ್ರಿಪ್ಪರಾಜನೂ ತಿಳಿಯಬೇಕೆಂದು ಪೌಲನ ಆಶೆ. ಅವನ ಮಾತಿನಲ್ಲಿ ಈ ರೀತಿಯ ಅನುಕಂಪ ತುಂಬಿರುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಈ ಸಂದೇಶವು ಅವನ ಅತ್ಯುತ್ತಮ ಪ್ರಸಂಗವಾಗಿತ್ತು. ಅವನನ್ನು, ಅಂದರೆ ಅಗ್ರಿಪ್ಪರಾಜನನ್ನು, ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಲು ಯತ್ನಿಸಿದನು. ಪ್ರೀತಿಯುಳ್ಳ ದೇವಜನರೇ, ಈ ಸಂದರ್ಭ ತನಗೆ ಸಂತೋಷವನ್ನುಂಟು ಮಾಡಿದೆ ಎಂದು ಒಳ್ಳೆಯ ಮಾತಿನೊಂದಿಗೆ ಪೌಲನು ಪ್ರಾರಂಭಿಸುತ್ತಾನೆ. ಬಳಿಕ ತನ್ನ ಯೌವನ ಕಾಲದ ಹಿನ್ನೆಲೆಗಳನ್ನು ಅಗ್ರಿಪ್ಪನಿಗೆ ತಿಳಿಸುತ್ತಾನೆ. ತನ್ನ ಮಾನಸಾಂತರದ ಘಟನೆಯನ್ನೂ ಹೇಳುತ್ತಾನೆ. ಕೊನೆಗೆ ಅವನನ್ನು ಕ್ರಿಸ್ತನ ಬಳಿಗೆ ನಡೆಸಲು ಪ್ರಯತ್ನಿಸುತ್ತಾನೆ. ಪ್ರಿಯರೇ, ಈ ಇಡೀ ಪ್ರಸಂಗವನ್ನು ಪೂರ್ತಿಯಾಗಿ ಮಧ್ಯೆ ನಿಲ್ಲಿಸದೆ ಓದಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದು ತಾನೇ ತಾನಾಗಿ ಅರ್ಥವಾಗುತ್ತದೆ. ಬಳಿಕ ನಾನು ಕೆಲವು ವಿವರಣೆಗಳನ್ನು ಕೊಡುತ್ತೇನೆ. ಪ್ರಿಯರೇ, ಪೌಲನು ತನ್ನ ನಡತೆಗೆ ಸರಿಯಾದ ವಿವರಣೆ ಕೊಡುತ್ತಾನೆ. ಅದು ಅವನ ಹಿನ್ನೆಲೆಗೆ ಯೋಗ್ಯವಾದ ನಡತೆಯಾಗಿತ್ತು. ತಾನು ಫರಿಸಾಯನಾಗಿ ಹೇಗೆ ಜೀವಿಸಿದನೆಂದು ತಿಳಿಸಿದ ಬಳಿಕ ದಮಸ್ಕದ ದಾರಿಯಲ್ಲಿ ತನಗಾದ ಅನುಭವದ ಕುರಿತಾಗಿ ತಿಳಿಸುತ್ತಾನೆ. ಪ್ರಿಯರೇ, ನಾನು ನಜರೇತಿನ ಯೇಸುವಿನ ನಾಮಕ್ಕೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ಮಾಡಬೇಕೆಂದಿದ್ದೆ ಎಂಬುದಾಗಿ ನೋಡುವಾಗ ತಾರ್ಸದ ಪೌಲನಿಗಿಂತ ಹೆಚ್ಚು ಕಹಿ ಮನಸ್ಸಿನ ಹಾಗೂ ಕ್ರೂರತನದ ವೈರಿಯು ಯೇಸುವಿಗೆ ಬೇರೆ ಇದ್ದಿರಲಿಕ್ಕಿಲ್ಲ. ಯೇಸು ಕ್ರಿಸ್ತನಿಗೂ ಆತನ ಸುವಾರ್ತೆಗೂ ಹಗೆತನ ಅವನಲ್ಲಿ ಬೇರೂರಿತ್ತು. ತಾನು ಯೆರೂಸಲೇಮಿನ ಸಭೆಯನ್ನು ಹೇಗೆ ಹಾಳು ಮಾಡಿದೆ, ಅವರಲ್ಲಿ ಅನೇಕರನ್ನು ಹೇಗೆ ಸೆರೆಮನೆಗೆ ಹಾಕಿಸಿದನೆಂದು ಹೇಳುತ್ತಾನೆ. ಆದ್ದರಿಂದಲೇ ಅವನು ಧಾರ್ಮಿಕ ನಾಯಕರ ಹಗೆಯನ್ನು 2 ವರ್ಷಗಳ ಸೆರೆವಾಸವನ್ನು ಸಹಿಸಿಕೊಂಡನು. ಅವನು ಮೊದಲು ಅವರಲ್ಲೊಬ್ಬನಾಗಿದ್ದನು. ಅವರ ಮನಸ್ಸಿನ ಭಾವನೆಗಳು ಹೇಗಿರಬಹುದೆಂದು ಅವನು ತಿಳಿದಿದ್ದನು. ಪ್ರಿಯರೇ, 13ನೇ ವಚನದಲ್ಲಿ ತನಗೆ ದಮಸ್ಕದ ದಾರಿಯಲ್ಲಾದ ಅನುಭವವನ್ನು ವಿವರಿಸುತ್ತಾನೆ. ಕರ್ತನಾದ ಯೇಸು ತನ್ನನ್ನು ಹೇಗೆ ತಡೆದನೆಂದು, ತಾನು ನೆಲಕ್ಕೆ ಬಿದ್ದದ್ದನ್ನು, ಯೇಸು ತನ್ನೊಂದಿಗೆ ಮಾತನಾಡಿದ್ದನ್ನು ಹೇಳಿದನು. ತಾನು ದೇವರಿಗೆ ವಿರುದ್ಧವಾಗಿ ನಡೆಯುತ್ತಿದ್ದೇನೆಂಬುದನ್ನು ಅವನು ಆಗ ತಿಳಿದುಕೊಂಡನು. ಈ ಅನುಭವದ ವಿಚಾರವಾಗಿ ಅನೇಕ ವರ್ಷಗಳ ಬಳಿಕ ಫಿಲಿಪ್ಪರಿಗೆ ಬರೆಯುತ್ತಾ ಅವನು ಹೀಗೆ ಹೇಳಿದನು. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತನನ್ನರಿಯುವುದೇ ಅತೀ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ಜೀವಿತದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಉಂಟಾಯಿತು. ಅವನು ಮತಾಚಾರವನ್ನು ನಂಬಿದ್ದನು. ಆದರೆ ಯೇಸು ಕ್ರಿಸ್ತನನ್ನು ಸಂಧಿಸಿದಾಗ ಅವೆಲ್ಲವನ್ನು ಬಿಟ್ಟುಬಿಟ್ಟನು. ತನಗೆ ಲಾಭವಾಗಿದ್ದವುಗಳನ್ನು ನಷ್ಟವೆಂದೆನಿಸಿದನು. ತಾನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ದ್ವೇಷಿಸುತ್ತಿದ್ದ ಯೇಸು ಕ್ರಿಸ್ತನು ತನ್ನ ಜೀವಿತದ ಅತೀ ಅದ್ಭುತವಾದ ವ್ಯಕ್ತಿಯಾಗಿ ಕಂಡುಕೊಂಡನು. ಪ್ರಿಯರೇ, ತನಗೆ ದೊರಕಿದ ಆ ದರ್ಶನದ ನಿಜತ್ವವನ್ನು ಅವನು ಪೆಸ್ತನಿಗೂ ಅಗ್ರಿಪ್ಪರಾಜನಿಗೂ ವಿವರಿಸುತ್ತಾನೆ. ಕರ್ತನು ತನ್ನನ್ನು ಅವರಿಂದ ಬಿಡಿಸಿ ಅನ್ಯಜನಗಳಿಗೆ ಸುವಾರ್ತೆ ಸಾರುವುದಕ್ಕಾಗಿ ನೇಮಿಸಿದ್ದಾನೆ. ಇದು ಒಂದು ಆಘಾತಕಾರಿ ಮಾತಾಗಿದೆ. ಯಾಕಂದರೆ ಅವನು ಈ ಇಬ್ಬರು ಅಧಿಕಾರವುಳ್ಳ ಅನ್ಯರ ಎದುರು ನಿಂತಿದ್ದಾನೆ. ಅವನು ಕೈಸರನಿಗೆ ಅಪೀಲು ಮಾಡಿದ್ದರಿಂದ ಅವರು ಅವನನ್ನು ಮುಟ್ಟಲಾರರು. ಆದರೂ ಅವನು ಅವರಿಗೆ ಸುವಾರ್ತೆ ಹೇಳಬಲ್ಲವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ತನಗುಂಟಾದ ದರ್ಶನಕ್ಕೆ ತನ್ನ ಪ್ರತಿಕ್ರಿಯೆ ಏನೆಂಬುದನ್ನು 19ನೇ ವಚನದಿಂದ ಮುಂದಕ್ಕೆ ಹೇಳುತ್ತಾನೆ. ಆದ ಕಾರಣ ಅಗ್ರಿಪ್ಪರಾಜನೇ,
ನನಗುಂಟಾದ ಪರಲೋಕದಿಂದಾದ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ. ಪ್ರಿಯರೇ, ಇದರ ಅರ್ಥವೇನೆಂದರೆ, ನಾನು ಇನ್ನೇನೋ ಮಾಡಬಹುದಿತ್ತು, ನೀವು ಇದೇ ರೀತಿ ಮಾಡುತ್ತಿರಲಿಲ್ಲವೇ ಎಂಬುದಾಗಿ. ಪ್ರಿಯರೇ, ಪೌಲನು ಪ್ರಾರಂಭದಿಂದಲೂ ಈ ಮಾರ್ಗವೆನ್ನುವಂಥದ್ದು ಹಳೆ ಒಡಂಬಡಿಕೆಯ ಮುಂದುವರಿದ ಭಾಗವು ಅದರ ಪೂರೈಸುವಿಕೆಯೂ ಆಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ. ಆದ್ದರಿಂದ ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೆ ಸುರಕ್ಷಿತವಾಗಿದ್ದು, ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವನಲ್ಲ ಎಂಬುದಾಗಿ ಹೇಳುವಾಗ ಇದು ಹಳೆ ಒಡಂಬಡಿಕೆಗೆ ವಿರುದ್ಧವಾದುದಲ್ಲ ಎಂಬುದಾಗಿ ತಿಳಿಸುತ್ತಾನೆ. ಪ್ರಿಯರೇ, ಈಗ ಪೌಲನು ಅಗ್ರಿಪರಾಜನಿಗೆ ಸುವಾರ್ತೆಯನ್ನು ತಿಳಿಸಿ ಹೇಳುತ್ತಾನೆ ಮತ್ತು ಆ ದಿನ ಅಲ್ಲಿದ್ದ ಜನರ ಗುಂಪಿನವರೆಲ್ಲರೂ ಅದನ್ನು ಕೇಳಿದರು. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವನಾಗಿರುವನು ಎಂಬುದೇ. ಪ್ರಿಯರೇ, ಪೌಲನು ಅನ್ಯಜನಗಳಿಗೆ ಎಂಬ ಶಬ್ದವನ್ನು ಒತ್ತಿ ಹೇಳಿದನು. ಯಾಕಂದರೆ ಅಗ್ರಿಪ್ಪನು ಒಬ್ಬ ಅನ್ಯನಾಗಿದ್ದನು. ಪೌಲನು ಸುವಾರ್ತೆಯನ್ನು ತಿಳಿಸಿದನು. ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ತಿರುಗಿ ಎದ್ದು ಬಂದನು ಎಂದಿನಂತೆ ಪೌಲನು ಇಲ್ಲಿಯೂ ಪುನರುತ್ಥಾನವನ್ನು ಒತ್ತಿ ಹೇಳುತ್ತಾನೆ. ದೇವರು ಮಾನವ ಚರಿತ್ರೆಯನ್ನು ಪ್ರವೇಶಿಸಿ ಅವರಿಗಾಗಿ ವಿಶೇಷವಾದುದನ್ನು ಮಾಡಿದನೆಂದು ಪೌಲನು ಈ ಸಮೂಹದೆದುರು ಒತ್ತಿ ಹೇಳುತ್ತಾನೆ. ಪ್ರಿಯರೇ, ದೇವರು ತನ್ನ ಪ್ರೀತಿಯನ್ನು ಪ್ರಕಟ ಮಾಡಿದನು. ತನ್ನ ಮಗನನ್ನೇ ಕೊಡುವಷ್ಟರ ಮಟ್ಟಿಗೆ ಆತನ ಲೋಕವನ್ನು ಪ್ರೀತಿಸಿದನು. ಪ್ರಿಯರೇ, ಇಲ್ಲಿ ಪಕ್ಕನೆ ಒಂದು ತಡೆಯುಂಟಾಯಿತು. ದೇಶಾಧಿಪತಿಯಾದ ಫೆಸ್ತನಿಗೆ ಈ ಮಾತುಗಳನ್ನೆಲ್ಲ ಸಹಿಸುವುದಕ್ಕಾಗಲಿಲ್ಲ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ಫೆಸ್ತನು ಮಹಾಶಬ್ದದಿಂದ, ಪೌಲನೇ, ನೀನು ಮರುಳಾಗಿದ್ದಿ. ನೀನು ಬಹಳವಾಗಿ ಮಾತನಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರಳುಗೊಳಿಸುತ್ತದೆ ಎಂದು ಹೇಳಿದನು. ಅದಕ್ಕೆ ಪೌಲನು, ಶ್ರೀಮಾನ್ ಮಹಾಫೆಸ್ತನೇ, ನಾನು ಮರುಳಾಗಿಲ್ಲ, ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಮಾತುಗಳನ್ನಾಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಪೌಲನ ಮಾತಿಗೆ ಹೀಗೆ ತಡೆಯುಂಟಾದದ್ದು ದುರದೃಷ್ಟಕರವಾದದ್ದು. ಆದರೆ ಪೌಲನು ಎಷ್ಟೊಂದು ವಿನಯದಿಂದ ಮಾತು ಮುಂದುವರಿಸುತ್ತಾನೆ ನೋಡಿರಿ. ಅವನು ಶಾಂತವಾದ ರೀತಿಯಿಂದ ಅವನು ಮರಳನೂ ಅಲ್ಲ, ಅತಿ ಮತಾಂತನೂ ಅಲ್ಲವೆಂದು ತಿಳಿಯುತ್ತದೆ. ಈ ದಿನಗಳಲ್ಲಿ ಅನೇಕ ಸಾಕ್ಷಿಗಳು, ಅದರಲ್ಲೂ ವಿಶೇಷವಾಗಿ ಸೇವಕರು, ತಮ್ಮನ್ನು ಜನರು ಮತಾಂಧರೆಂದು ನೆನೆಸಬಹುದೆಂದು ನೆನೆಸಿ ಸುವಾರ್ತೆಯ ಮಹಾಸತ್ಯಗಳನ್ನು ತಿಳಿಸುವುದಕ್ಕೆ ಹೋಗುವುದಿಲ್ಲ. ಪ್ರಿಯ ಸ್ನೇಹಿತನೇ, ನಾವು ಅವರಂತೆ ವರ್ತಿಸದೆ ಅಗತ್ಯ ಬಂದರೆ ಮರಳುಗೊಂಡವರೆಂದು ಕರೆಸಿಕೊಳ್ಳುವುದಕ್ಕೂ ಸಿದ್ಧರಾಗಬೇಕು. ಪೌಲನಂತೆ ನಾವು ಸುವಾರ್ತೆಯನ್ನು ಸ್ಥಿರ ಮನಸ್ಸಿನಿಂದ ಪ್ರಕಟಿಸಬೇಕು. ಫೆಸ್ತನ ಮಾತಿಗೆ ಉತ್ತರಿಸಿದ ಪೌಲನು ನೇರವಾಗಿ ಅಗ್ರಿಪ್ಪರಾಜನನ್ನೇ ಪ್ರಶ್ನಿಸತೊಡಗುತ್ತಾನೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಗ್ರಿಪ್ಪರಾಜನು ಈ ಸಂಗತಿಗಳನ್ನು ತಿಳಿದವನು. ಅವನ ಮುಂದೆ ಧೈರ್ಯವಾಗಿ ಮಾತಾಡುತ್ತೇನೆ. ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯಾದದಲ್ಲವೆಂದು ನಂಬಿದ್ದೇನೆ. ಯಾಕಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ. ಅಗ್ರಿಪ್ಪರಾಜನೇ, ಪ್ರವಾದಿಗಳ ನಿನಗೆ ನಂಬಿಕೆಯುಂಟೋ? ಉಂಟೆಂದು ಬಲ್ಲೆನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯಾಂಶಗಳನ್ನು ತಿಳಿದಿದ್ದರೂ ನಮಗೆ ಅನ್ವಯಿಸಿಕೊಳ್ಳದೆ ನಂಬುವುದು ಸಾಧ್ಯ. ಸುವಾರ್ತೆಯ ಸತ್ಯ ನಿನಗೆ ತಿಳಿದಿರಬಹುದು. ಯೇಸು ನಿನ್ನ ಪಾಪಗಳಿಗಾಗಿ ಸತ್ತನು ಮತ್ತು ತಿರುಗಿ ಎದ್ದು ಬಂದನು ಎಂಬುದು. ಆದರೆ ಈ ಸತ್ಯದೊಂದಿಗೆ ನಿನಗಿರುವ ಸಂಬಂಧ ಅತಿ ಮುಖ್ಯವಾದದ್ದು. ನಮ್ಮ ಸಂಬಂಧಗಳು ಹೇಗಿದೆ ಪ್ರಿಯರೇ? ನಮ್ಮನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣವ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯ ಎಂದು ಹೇಳಲು ಪೌಲನು, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಈ ಹೊತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಗ್ರಿಪ್ಪನು ಬುದ್ಧಿಯುಳ್ಳವನಾಗಿದ್ದನು. ಅವನು ಹೇಳಿದನು, ನೀನು ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಹೆಚ್ಚು ಕಡಿಮೆ ಒಪ್ಪಿಸಿಯೇ ಬಿಡುತ್ತಿದ್ದಿ. ಸ್ನೇಹಿತನೇ, ನೀನು ಇನ್ನೇನೋ ಕ್ರೈಸ್ತನಾಗಬೇಕೆಂಬ ಸ್ಥಿತಿಗೆ ಬಂದು ಬಳಿಕ ನಿತ್ಯತ್ವಕ್ಕೂ ನಾಶನಕ್ಕೂ ಕೂಡ ಹೋಗಲು ಸಾಧ್ಯವಿದೆ. ಇದೆಂಥ ದುರದೃಷ್ಟದ ಸಂಗತಿ! ಹೆಚ್ಚು ಕಡಿಮೆ ಎಂಬ ಸ್ಥಿತಿ ಪ್ರಯೋಜನವಿಲ್ಲ. ಒಂದೋ ಎಲ್ಲವೂ ಅಥವಾ ಏನೂ ಇಲ್ಲ. ಒಂದೋ ನೀನು ಕ್ರಿಸ್ತನನ್ನು ಅಂಗೀಕರಿಸಬೇಕು,
ಇಲ್ಲವೇ ಅಂಗೀಕರಿಸದೇ ಇರಬೇಕು. ಪ್ರಿಯರೇ, ರಕ್ಷಣೆಯ ಆಳವನ್ನು, ಪೂರ್ಣ ಅರ್ಥವನ್ನು ಯಾವ ದೈವಶಾಸ್ತ್ರಜ್ಞನೂ ಸಂಪೂರ್ಣವಾಗಿ ತಿಳಿಯಲಾರನು. ಆದರೂ ನಮ್ಮಂಥ ಸಾಮಾನ್ಯ ಜನರಿಗೆ ತಿಳಿಯುವಷ್ಟು ಅದು ಸರಳವೂ ಆಗಿದೆ. ನೀನು ಕ್ರಿಸ್ತನನ್ನು ಒಂದೋ ಹೊಂದಿಕೊಂಡಿರಬೇಕು, ಇಲ್ಲವಾದರೆ ಇಲ್ಲ. ಕ್ರಿಸ್ತನನ್ನು ನೀನು ಒಂದೋ ನಂಬಬೇಕು, ಇಲ್ಲವೇ ನಂಬದೇ ಇರಬೇಕು. ಆತನು ಒಂದೋ ನಿನ್ನ ರಕ್ಷಕನು, ಇಲ್ಲವೇ ರಕ್ಷಕನಾಗಿಲ್ಲ. ಈ ಎರಡರಲ್ಲಿ ಒಂದು ಆಗಿರಲೇಬೇಕು. ಎಲ್ಲ ಜನರು ಯೇಸು ಕ್ರಿಸ್ತನೊಂದಿಗೆ ಜೀವಿಸುವ ವೈಯಕ್ತಿಕ ಸಂಬಂಧ ಹೊಂದಿಕೊಂಡವರಾಗಿ ನಿಜ ಕ್ರೈಸ್ತರಾಗಿರಬೇಕೆಂಬುದೇ ದೇವರ ಇಚ್ಛೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಹೀಗೆ ಉತ್ತರಿಸಿದನು: ನೀನು ಮಾತ್ರವಲ್ಲದೆ ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂಬುದೇ ನನ್ನ ಆಶೆಯಾಗಿದೆ ಎಂಬುದಾಗಿ. ಪ್ರಿಯರೇ, ಅವರೆಲ್ಲರೂ ತನ್ನಂತೆ ಕ್ರಿಸ್ತನೊಡನೆ ವೈಯಕ್ತಿಕ ಸಂಬಂಧ ಹೊಂದಿದವರಾಗಬೇಕೆಂದು ಅವನು ಬಯಸಿದನು. ಆದರೆ ಬೇಡಿಗಳಿಲ್ಲದೆ ಯಾರೋ ಬೇಡಿಗಳಲ್ಲಿರುವುದನ್ನು ಅವನು ಬಯಸಲಾರನು. ಒಮ್ಮೆ ಅವನು ಮತಾಭಿಮಾನಿಯಾದ ಫರಿಸಾಯನಾಗಿದ್ದನು. ಕೆಲವು ವರ್ಷಗಳ ಮೊದಲು ಕ್ರೈಸ್ತರನ್ನು ಬೇಡಿಗಳಿಂದ ಬಂಧಿಸಿ ಮರಣಕ್ಕೆ ಒಪ್ಪಿಸಿಕೊಟ್ಟವನು ಇವನೇ ಆಗಿದ್ದನು. ಈಗ ಅವನ ಅಭಿಪ್ರಾಯವೇ ಬದಲಾಗಿದೆ. ಈಗ ಅವನು ಎಲ್ಲ ಜನರು ಕ್ರೈಸ್ತರಾಗಿ ಕ್ರಿಸ್ತನೊಡನೆ ವೈಯಕ್ತಿಕ ಸಂಬಂಧ ಹೊಂದಿಕೊಂಡವರಾಗಬೇಕೆಂದು ಬಯಸುವನಾಗಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನಲ್ಲಾದ ಈ ಮಹತ್ತರವಾದ ಬದಲಾವಣೆಯನ್ನು ಕಂಡು ಯಾರಾದರೂ ಆಶ್ಚರ್ಯಪಡಲೇಬೇಕಾಗಿದೆ. ಇದಕ್ಕೆ ಯಾವ ವಿವರಣೆ ಕೊಡಬಹುದು? ಯೇಸು ಕ್ರಿಸ್ತನು ಜೀವಿಸುವುದರಿಂದಲೇ ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆದ್ದರಿಂದಲೇ ಪೌಲನು ತನ್ನ ಮಾತಿಗೆ ಆರಂಭದಲ್ಲೇ ಅಗ್ರಿಪರಾಜನಿಗೆ ಕೇಳಿದನು, ದೇವರು ಸತ್ತವರನ್ನು ಎಬ್ಬಿಸಿದ್ದು ನಂಬತಕ್ಕದ್ದಲ್ಲವೆಂದು ನೀವು ಯಾಕೆ ತೀರ್ಮಾನಿಸುತ್ತೀರಿ ಎಂಬುದಾಗಿ. ಪ್ರಿಯರೇ, ಆ ಸಂಗತಿ ವಿಚಿತ್ರವಾದದ್ದೇನೂ ಅಲ್ಲ. 2000 ವರ್ಷಗಳಲ್ಲಿ ಮಾನವನು ಸಾಧಿಸಿದ ಸಮಗ್ರ ಪ್ರಗತಿಯನ್ನು ಕಾಣುವಾಗ ಇದು ಅಸಂಭವವಾಗಿ ಕಾಣಲಾರದು. ನಿಜವಾಗಿ ನೋಡಿದಲ್ಲಿ ಆ ದಿನಗಳಿಗಿಂತಲೂ ಈಗಿನ ದಿನಗಳಲ್ಲೇ ಪುನರುತ್ಥಾನವನ್ನು ನಂಬುವುದು ಬಹಳ ಸುಲಭವಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ಆತನು ಇನ್ನೊಮ್ಮೆ ನ್ಯಾಯ ತೀರಿಸಲು ಬರುವುದು ಖಚಿತವಾಗಿದೆ. ಇನ್ನೊಂದು ಸಿಂಹಾಸನವಿದ್ದು ಅದರಲ್ಲಿ ಆತನು ಕೂತಿರುತ್ತಾನೆ ಮತ್ತು ನಾನು ನೀನು ಕೈದಿಗಳಾಗಿ ಆತನೆದುರು ನಿಲ್ಲಬೇಕಾದೀತು. ಆ ದಿನದಲ್ಲಿ ನೀನು ಆತನನ್ನು ನಿನ್ನ ರಕ್ಷಕನಾಗಿ ಅಂಗೀಕರಿಸಿದವನಾಗಿ ಆತನಿಗೆ ಬೊಗ್ಗಿ ನಮಸ್ಕರಿಸುತ್ತಿ. ಇಲ್ಲವಾದರೆ ಆತನೆದುರು ನಿಂತು ನಿನ್ನ ಲೆಕ್ಕ ಒಪ್ಪಿಸಬೇಕಾದವನಾಗಿರುತ್ತಿ. ಪುನರುತ್ಥಾನವು ರಕ್ಷಿಸಲ್ಪಟ್ಟವನಿಗೂ ರಕ್ಷಿಸಲ್ಪಡದವನಿಗೂ ಬಹು ಪ್ರಾಮುಖ್ಯವಾದದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ರಾಜನು, ದೇಶಾಧಿಪತಿಯು, ಬೆರ್ನಿಕೆಯು ಅವರ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದದ್ದೇನೂ ಮಾಡುವನಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಅಗ್ರಿಪನು ಫೆಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ರೋಮಿಗೆ ಹೋಗುವುದು ಈಗ ಖಚಿತವಾಗಿದೆ. ಪೌಲನು ಕೈಸರನಿಗೆ ಅಪೀಲು ಮಾಡಿದ್ದು ಸರಿಯೋ ಎಂದು ಪ್ರಶ್ನಿಸುವವರಿದ್ದಾರೆಂದು ನಾನು ಈ ಮೊದಲೇ ಹೇಳಿದ್ದೇನೆ. ಅವನು ತಪ್ಪು ಮಾಡಿದನೆಂದು ಅವರು ಭಾವಿಸುತ್ತಾರೆ, ಆದರೆ ಇದು ತಪ್ಪಲ್ಲವೆಂದು ನನ್ನ ಭಾವನೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ರೋಮಾಪುರಕ್ಕೆ ಹೋಗಬೇಕೆಂಬ ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10 ಮತ್ತು 11ನೇ ವಚನ ಹೀಗೆ ಹೇಳುತ್ತದೆ: ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೋ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ. ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ 26ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮಗೆ ತಿಳಿಯಪಡಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ 27ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಬಿರುಗಾಳಿ, ಹಡಗು ಒಡೆಯುವುದರ ನಡುವೆ ಪೌಲನು ರೋಮಿಗೆ ಹೋದದ್ದು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಈ ಸಮುದ್ರ ಪ್ರಯಾಣವನ್ನು ಪೌಲನ 4ನೇ ಪ್ರಸಂಗ ಪ್ರಯಾಣವೆಂದು ಕರೆಯಬಹುದು. ಅವನು ಈ ಪ್ರಯಾಣದಲ್ಲಿಯೂ ಮೊದಲಿನಂತೆಯೇ ಚಟುವಟಿಕೆಯುಳ್ಳವನಾಗಿದ್ದನು, ಅಷ್ಟೇ ಸ್ವಾತಂತ್ರ್ಯವುಳ್ಳವನಾಗಿದ್ದನು. ಹಾಗೆಯೇ ಜನರನ್ನು ಸಂಧಿಸಿ ಅಷ್ಟೇ ನಂಬಿಗಸ್ತಿಕೆಯಿಂದ ಸಾಕ್ಷಿ ಹೇಳಿದನು. ಈ ಇಡೀ ಪ್ರಯಾಣದುದ್ದಕ್ಕೂ ಅವನಿಗೆ ಬೇಡಿಗಳಿದ್ದರೂ ಅದು ಅವನಿಗೆ ಯಾವ ಅಡ್ಡಿಯನ್ನೂ ಉಂಟು ಮಾಡಲಿಲ್ಲ. ಅವನೇ ಹೇಳಿದ್ದಾನೆ, ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ ಎಂಬುದಾಗಿ. ಮತ್ತು ತನಗೆ ಸಂಭವಿಸಿದೆಲ್ಲವೂ ಸುವಾರ್ತೆಯ ಪ್ರಸರಣಕ್ಕೆ ಸಹಾಯವಾಯಿತೆಂದು ಕೂಡ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, 27ನೇ ಅಧ್ಯಾಯದಲ್ಲಿ ಪೌಲನ ಈ ರೋಮಿನ ಕಡೆಗಿನ ಪ್ರಯಾಣದ ಪ್ರಮುಖ ದಾಖಲೆ ಇದೆ. ಇದನ್ನು ಹಡಗಿನ ಪ್ರಯಾಣದ ನಕ್ಷೆ ಎಂದು ಹೇಳಬಹುದು. ಈ ದಿನಗಳಲ್ಲಿ ನಮಗೆ ದೊರಕದ ಹಿಂದಿನ ಕಾಲದ ಸಮುದ್ರ ಪ್ರಯಾಣದ ಸುಂದರ ಚಿತ್ರಣ ಇದೆಂದು ಹೇಳಲಾಗಿದೆ. ಡಾಕ್ಟರ್ ವಿಲಿಯಂ ರಾಮ್ಸೆ ಅವರು ಲೂಕನು ಬರೆದ ಈ ವೃತ್ತಾಂತವನ್ನು ಅಭ್ಯಾಸಿಸಿ, ಇದು ಬಹು ಅಂದವಾಗಿ ಬರೆದಿರುವ ಹಾಗೂ ಬಹು ನಿಖರವಾದ ದಾಖಲೆಯಾಗಿದೆ ಎಂದಿದ್ದಾರೆ. ಆದ್ದರಿಂದ ನಾವು ಸತ್ಯವೇದದ ಇನ್ನೊಂದು ವಿಶೇಷ ಅಧ್ಯಾಯವನ್ನು ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ಅಪೊಸ್ತಲ ಪೌಲನೊಂದಿಗೆ ಪ್ರಯಾಣ ಹೊರಡೋಣ. ಸಮುದ್ರ ಪ್ರಯಾಣವಾಗಿ ರೋಮಿಗೆ ಅಪೊಸ್ತಲ ಕೃತ್ಯದಲ್ಲಿ ಬರೆದ ಅತಿ ಸುಂದರವಾದ ಕೊನೆಯ ಪ್ರಯಾಣ ಇದಾಗಿದೆ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಾವು ಸಮುದ್ರ ಮಾರ್ಗವಾಗಿ ಇತಾಲಿಯ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ ಪೌಲನನ್ನು ಬೇರೆ ಕೆಲವು ಸೆರೆಯವರನ್ನು ಚಕ್ರವರ್ತಿಯ ಪಟಾಲಮಿಗೆ ಸೇರಿದ ಯೂಲ್ಯನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಟಲಿಗೆ ಹೋಗುವ ಪ್ರಯಾಣದ ಆರಂಭ ಇದು. ಪೌಲನನ್ನು ಇತರ ಕೈದಿಗಳನ್ನು ಯೂಲ್ಯನೆಂಬ ಶತಾಧಿಪತಿಯ ವಶಕ್ಕೆ ಒಪ್ಪಿಸಿದರು. ಆ ದಿನಗಳಲ್ಲಿ ಪೌಲನು ಮಾತ್ರ ರೋಮಾಯ ನಾಗರಿಕನಾಗಿದ್ದಿರಬೇಕು. ಬೇರೆ ಕೈದಿಗಳಿಗೆ ಶಿಕ್ಷೆಯಾಗುವುದಕ್ಕಾಗಿ ರೋಮಿಗೆ ಕಳುಹಿಸಲ್ಪಟ್ಟಿರಬೇಕು. ಅವರಲ್ಲನೇಕರು ಮುಂದೆ ಕ್ರೂರ ಪ್ರಾಣಿಗಳೊಂದಿಗೆ ಹೋರಾಡಿ ಸಾಯಲಿಕ್ಕಿತ್ತು. ರೋಮ್ನ ಮಹಾ ಸಭಾಂಗಣದಲ್ಲಿ ರೋಮ್ ಸಾಮ್ರಾಜ್ಯದ ಮೂಲೆ ಮೂಲೆಗಳಿಂದ ತರಲ್ಪಟ್ಟ ಇಂತಹ ದುಷ್ಕರ್ಮಿಗಳನ್ನು ಕ್ರೂರ ಪ್ರಾಣಿಗಳಿಗೆ ಆಹಾರವಾಗಿ ಕೊಡುವ ಕ್ರಮ ಸತತವಾಗಿ ನಡೆಯುತ್ತಿತ್ತು. ಈ ಕೈದಿಗಳಿಗೆ ಇನ್ನು ಯಾವ ನಿರೀಕ್ಷೆಯೂ ಇರಲಿಲ್ಲ. ಇಂಥ ಜನರಿಗೂ ಸುವಾರ್ತೆ ತಿಳಿಸುವಂಥ ಎಂಥ ಅದ್ಭುತ ಅವಕಾಶ ಪೌಲನಿಗೆ ದೊರಕಿತು ನೋಡಿರಿ. ಯೇಸು ತಾನು ಬಂದ ಉದ್ದೇಶಗಳಲ್ಲಿ ಒಂದು ಬಂದಿಗಳನ್ನು ಬಿಡುಗಡೆ ಮಾಡುವುದು ಆಗಿದೆ ಎಂದು ಹೇಳಿದ್ದನು. ಅವರನ್ನು ಆತ್ಮಿಕವಾಗಿ ಅವರ ಪಾಪ ಅಪರಾಧ ಮನೋಭಾವಗಳಿಂದ ಬಿಡಿಸುವುದಕ್ಕಾಗಿ. ಪ್ರಿಯರೇ, ನಾವು ನೋಡುವಂತೆ ಅನ್ಯ ವಿಗ್ರಹಾರಾಧಕನಾದ ಈ ಯೂಲ್ಯನು ಬಹು ನಂಬಿಕೆಯುಳ್ಳ ಅಧಿಕಾರಿಯಾಗಿದ್ದನು. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ರೋಮಿಗೆ ಪೌಲನ ಯಶಸ್ವಿ ಪ್ರಯಾಣದ ಬಗ್ಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಮಗೆ ಕೊಟ್ಟಂಥ ವಾಕ್ಯಗಳಿಗಾಗಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ಆತನ ಕೃಪೆಯು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ದೇವರ ಪ್ರೀತಿ, ಕೃಪೆ, ಕರುಣೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪೌಲನು ತನ್ನ ವಿಚಾರಣೆಯ ಸಮಯದಲ್ಲಿ ಚಕ್ರವರ್ತಿಯಾದ ಕೈಸರನಿಗೆ ಅಪೀಲು ಮಾಡಿದ್ದರಿಂದ ರೋಮಿಗೆ ಪ್ರಯಾಣ ಪ್ರಾರಂಭಿಸಬೇಕಾಯಿತು. ಫೆಸ್ತನು ಅಗ್ರಿಪ್ಪರಾಜನನ್ನು ಸುವಾರ್ತೆಯನ್ನು ತಿರಸ್ಕರಿಸಿ ಈ ಲೋಕವನ್ನೇ ಆರಿಸಿಕೊಂಡರು. ಹೌದು ಪ್ರಿಯರೇ, ನಾವು ಕ್ರಿಸ್ತನನ್ನು ನಂಬಲೇಬೇಕು, ಇಲ್ಲವಾದರೆ ನಂಬದೇ ಇರಬೇಕು. ಆದರೆ ಎಲ್ಲ ಜನರು ಯೇಸು ಕ್ರಿಸ್ತನೊಂದಿಗೆ ಜೀವಿಸುವ ವೈಯಕ್ತಿಕ ಸಂಬಂಧ ಹೊಂದಿಕೊಂಡವರಾಗಿ ನಿಜ ಕ್ರೈಸ್ತರಾಗಿ ಇರಬೇಕೆಂಬುದು ದೇವರ ಇಚ್ಛೆ. ಆದ್ದರಿಂದ ನಾವು ದಿನಾಲೂ ಕ್ರಿಸ್ತನನ್ನು ಧರಿಸಿಕೊಂಡು ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೇ, ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಾವು ಯೇಸು ಕ್ರಿಸ್ತನನ್ನು ಪ್ರತಿ ದಿವಸ ಧರಿಸಿಕೊಂಡು ಆತನ ಕ್ರೂಚೆಯನ್ನು ಹೊತ್ತುಕೊಂಡು ನಾವು ನಿನ್ನನ್ನು ಹಿಂಬಾಲಿಸಬೇಕೆಂಬುದು ನಿನ್ನ ಚಿತ್ತವಾಗಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸು. ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ತೋರಿಸು ಮತ್ತು ನಿನ್ನನ್ನು ಹಿಂಬಾಲಿಸಲು ನಿನ್ನ ಆತ್ಮನ ಸಹಾಯ, ನಿನ್ನ ವಾಕ್ಯದ ಶಕ್ತಿಯಿಂದ ಅವರನ್ನು ನಡೆಸಬೇಕೆಂದು ಕೃತಜ್ಞತೆಯನ್ನು ಸಲ್ಲಿಸಿ ಈ ಪ್ರಾರ್ಥನೆಯನ್ನು ತಿರುಗಿ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನೀವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಅಲ್ಲವೇ?
ಇತರರು ಕೂಡ ಯೇಸುಕ್ರಿಸ್ತನನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.